2002ರ ಮತದಾರರ ಪಟ್ಟಿಯಲ್ಲಿ ರಜಾ ಉಲ್ ಮುಸ್ತಫಾ ನಗರದ 100 ಮತದಾರರ ಹೆಸರುಗಳು ಕಾಣೆಯಾಗಿರುವಂತಹ ಆರೋಪ ಕೇಳಿಬಂದಿದ್ದು, ಈ ಕುರಿತು ತಕ್ಷಣ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ದಾವಣಗೆರೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಎಸ್ಡಿಪಿಐ ಮುಖಂಡರು ಹಾಗೂ ಸ್ಥಳೀಯ ನಿವಾಸಿಗಳು ಮನವಿಯನ್ನ ಸಲ್ಲಿಸಿದ್ದಾರೆ. ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಜಾ ಉಲ್ ಮುಸ್ತಫಾ ನಗರದ ನಿವಾಸಿಗಳು 2002ರ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಭಾಗ ಸಂಖ್ಯೆ 25ರ ಮತದಾರರ ಪಟ್ಟಿಯ ಮುಖಪುಟದಲ್ಲಿ ರಜಾ ಉಲ್ ಮುಸ್ತಫಾ ನಗರದ ಹೆಸರಿದ್ದರೂ ಒಳಪುಟಗಳಲ್ಲಿ ಅಲ್ಲಿನ ಮತದಾರರ ಹೆಸರುಗಳು ದಾಖಲಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಈ ಕುರಿತು ಈಗಾಗಲೇ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಇದುವರೆಗೆ ಯಾವುದೇ ಸ್ಪಷ್ಟ ಉತ್ತರ ಅಥವಾ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಇತ್ತೀಚೆಗೆ ಎಸ್ಡಿಪಿಐ ನಿಯೋಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಅನೇಕ ಅರ್ಹ ಮತದಾರರ ಹೆಸರುಗಳು ಪಟ್ಟಿಯಲ್ಲಿ ಕಾಣೆಯಾಗಿರುವುದು ಗಮನಕ್ಕೆ ಬಂದಿದೆ ಎಂದು ತಿಳಿಸಿದೆ. ಇದು ಮತದಾರರ ಹಕ್ಕಿಗೆ ಧಕ್ಕೆ ತರುವಂತಹ ಗಂಭೀರ ವಿಷಯವಾಗಿದ್ದು, 2002ರ ಮತದಾರರ ಪಟ್ಟಿಯನ್ನ ಸಮಗ್ರವಾಗಿ ಪರಿಶೀಲಿಸಿ ಕಾಣೆಯಾಗಿರುವ ಹೆಸರುಗಳನ್ನ ಪತ್ತೆ ಹಚ್ಚಿ ಅಗತ್ಯ ತಿದ್ದುಪಡಿ ಮಾಡಬೇಕು ಎಂದು ಒತ್ತಾಯಿಸಲಾಗಿದೆ. ಜೊತೆಗೆ ಈ ಲೋಪಕ್ಕೆ ಕಾರಣವಾದಂತಹ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ದೋಷಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ವ್ಯವಸ್ಥೆ ರೂಪಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಈ ಮನವಿಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಹಾಗೂ ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ, ಎಸ್ಡಿಪಿಐ ಜಿಲ್ಲಾ ಅಧ್ಯಕ್ಷ ಎಆರ್ ತಾಹಿರ್ ಹುಸೇನ್ ಸೇರಿದಂತೆ ರಜಾ ಉಲ್ ಮುಸ್ತಫಾ ನಗರದ ಹಲವು ಮತದಾರರು ಸಹಿಯನ್ನ ಹಾಕಿದ್ದಾರೆ. ವೋಟ್ ಮಾಡಿದಂತ ಡೀಟೇಲ್ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇಲ್ಲದ ಒಂದು ವಿಷಯವನ್ನ ನಮ್ಮ ಗಮನಕ್ಕೆ ಬಂತು. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಿಯೋಗ ಮತ್ತು ಅಲ್ಲಿ ಮತದಾರರನ್ನ ನಾವು ಒಟ್ಟಿಗೆ ಕರ್ಕೊಂಡು ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಭೇಟಿಯಾಗಲಿಕ್ಕೆ ಬಂದಿದ್ವಿ. ಅವರು ಡಿಸಿಯಲ್ಲಿ ಇರುವ ಕಾರಣ ಎಡಿಸಿ ಅವರು ಅವರ ಪರವಾಗಿ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಈ ವಿಚಾರವನ್ನು ಮಾರ್ಚ್ ತಿಂಗಳಲ್ಲೇ ನಾವು ಚುನಾವಣಾ ಆಯೋಗಕ್ಕೆ, ರಾಜ್ಯ ಚುನಾವಣಾ ಆಯೋಗಕ್ಕೆ ತಂದಿದ್ವಿ. ಅಲ್ಲಿಂದ ಇವರಿಗೆ ಬೈ ಪೋಸ್ಟ್ ಕನ್ಫರ್ಮೇಶನ್ ಸಿಸಿ ಕೂಡ ಮಾಡಿದ್ದಾರೆ. ಈಗ ಎಡಿಸಿ ಅವರು ಜಿಲ್ಲಾಧಿಕಾರಿಗಳ ಪರವಾಗಿ ಇದ್ರ ಬಗ್ಗೆ ಪರಿಶೀಲನೆ ಮಾಡುವಂತ ಭರವಸೆ ಕೊಟ್ಟಿದ್ದಾರೆ ಮತ್ತು ಯಾವ ಅಧಿಕಾರಿಗಳು ಮಿಸ್ಟೇಕ್ ಮಾಡಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂತ ಭರವಸೆ ನೀಡಿದ್ದಾರೆ. ನಾವು ಕೂಡ ಇನ್ನು ಮುಂದೆ ಇಂಥ ಘಟನೆ ಆಗದಾಗೆ ಮುಂಜಾಗ್ರತೆ ವಹಿಸಬೇಕೆಂಬಂತಹ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಆ ಅಧಿಕಾರಿಗಳಿಗೆ ಅಂತೇಳಿ ನಾವು ಮನವಿ ಮಾಡಿದ್ದೇವೆ. ಮತ್ತು ಯಾರಿಗೆ ಎನ್ಯುಮರೇಷನ್ ಫಾರಂ ಬಂದಿದೆ, 2002 ವೋಟ್ ಇಲ್ಲ ಅಂದ್ರೂ ಕೂಡ ಅವರಿಗೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಆಲ್ರೆಡಿ ಸರ್ಕಾರದಿಂದ ಇಶ್ಯೂ ಮಾಡಲಿಕ್ಕೆ ಆರ್ಡರ್ ಆಗಿರೋ ಕಾರಣ ತಹಸೀಲ್ದಾರ್ ಆಫೀಸಲ್ಲಿ ಇವರು ಅಪ್ಲೈ ಮಾಡಬೇಕು. ಅವರಿಗೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಅವರಿಗೆ ಏನು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಬೇಕಂತ ಕೂಡ ಮನವಿ ಮಾಡಿದ್ದೇವೆ. ಮನವಿಗೆ ಸೂಕ್ತವಾಗಿ ಸ್ಪಂದಿಸಿದ್ದಾರೆ. ಥ್ಯಾಂಕ್ ಯು. ಇದು ಜನರ ಸಮಸ್ಯೆ ಆದ ಕಾರಣ ಇದನ್ನ ಪ್ರಿಯಾರಿಟಿ ಬೇಸಿಸ್ ಸ್ವಲ್ಪ ಕನ್ಸಿಡರ್ ಮಾಡಿ ಸರ್.